ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಚುಕ್ಕಿ ರಂಗೋಲಿನ ತೋರಿಸ್ತೀನಿ. ಚುಕ್ಕಿ ರಂಗೋಲಿಲಿ ಏನು ಸ್ಪೆಷಲ್ ಅಂತ ನೀವು ಕೇಳ್ಬೋದು. ಆದರೆ ಚುಕ್ಕಿ ರಂಗೋಲಿಲಿರೋದಲ್ಲ ಸ್ಪೆಷಲ್ಲು, ಅದನ್ನು ಹಾಕಿರೋ ಮೆಥಡಲ್ಲಿ ಇರೋದು ಸ್ಪೆಷಲ್ಲು. ನೋಡಿ ಈ ರಂಗೋಲಿ ಹೇಗಿದೆ ಅಂತ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹೇಗೆ ಕಾಣಿಸ್ತಾ ಇದೆ ಅಂತ ನಂಗೆ ಕಾಮೆಂಟಲ್ಲಿ ತಿಳಿಸಿ. ನಾನಿವತ್ತು ನಿಮ್ಮ ಜೊತೆ ಒಂದು ಸೀಕ್ರೆಟ್ ವಿಷಯನ ಹಂಚ್ಕೊಳ್ಬೇಕು ಅಂತಿದ್ದೀನಿ. ನಾನು ಹೀಗೆ ರಂಗೋಲಿ ಹಾಕೋದು ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ, ನಾನು ಇದನ್ನು ಬಣ್ಣ ಹಾಕಿ ಅಥವಾ ರಂಗೋಲಿ ಹುಡಿನಲ್ಲಿ ಬಿಡಿಸಿಲ್ಲ. ಇದನ್ನು ಚಾಕ್ ಪೀಸಲ್ಲಿ ಬಿಡಿಸಿದ್ದೀನಿ. ಚಾಕ್ ಪೀಸ್ನ ನೀರಿನಲ್ಲಿ ಒದ್ದೆ ಮಾಡ್ಕೊಂಡು ಬಿಡಿಸಿದ್ದೀನಿ. ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ನೋಡಿ, ಹೀಗೆ ಮಾಡಿದ್ರೆ ನಾವು ಒರೆಸಿದ್ರೆ ಗುಡಿಸಿದ್ರೆ ಏನು ಮಾಡಿದ್ರೂ ಹೋಗೋದಿಲ್ಲ. ನೋಡಿ, ಕೈಗೆ ಸಹ ಅಂಟೋದಿಲ್ಲ. ಈ ಚಿಕ್ಕ ಮಕ್ಕಳೆಲ್ಲ ಇರೋ ಜಾಗದಲ್ಲಿ ರಂಗೋಲಿನ ಬೇಗನೆ ಹಾಳು ಮಾಡಿಬಿಡ್ತಾರೆ. ಹೀಗೆ ನೀವು ಈ ಮೆಥಡಲ್ಲಿ ಹಾಕಿದ್ರೆ ರಂಗೋಲಿ ತುಂಬ ದಿನ ಹಾಗೇ ಇರುತ್ತೆ, ಹಾಳಾಗೋದಿಲ್ಲ. ಅಂದರೆ ನೀವು ನೀರು ಹಾಕಿದ್ರೆ ಒರೆಸ್ಬೇಕು ಅಷ್ಟೇ. ನೀರು ಹಾಕಿ ಒರೆಸಿದ್ರೆ ಮಾತ್ರ ಹೋಗುತ್ತೆ, ಇಲ್ಲಾಂದರೆ ಹೋಗೋದಿಲ್ಲ. 2-3 ತಿಂಗಳವರೆಗೂ ಹೀಗೆ ಇರುತ್ತೆ. ನಮ್ಮ ಮನೆಗೆ ಬಂದವರೆಲ್ಲ ಕೇಳ್ತಾರೆ ಎಷ್ಟು ಚೆನ್ನಾಗಿದೆ ರಂಗೋಲಿ ಅಂತ. ನಾನು ಈ ರಂಗೋಲಿ ಹಾಕಿ ಕೂಡ 1 ವಾರದ ಮೇಲಾಯಿತು, ಸುಮಾರು 10 ದಿವಸದ ಮೇಲಾಯಿತು. ಎಷ್ಟು ಚೆನ್ನಾಗಿ ಹೇಗಿದೆ ಅಂತ ನೋಡಿ. ನಾನು ಇದನ್ನು ಹಿಡಿನಲ್ಲಿ ಗೂಡಿಸಬೇಕಾದ್ರೂ ತೋರಿಸ್ತೀನಿ. ನೋಡಿ, ಏನೂ ಆಗೋದಿಲ್ಲ. ನೋಡಿ, ನೀವು ಹೀಗೆ ಹಾಕ್ಕೊಂಡ್ರೆ ತುಂಬ ದಿವಸ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಚಾಕ್ ಪೀಸನ್ನು ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಬಿಡಿಸ್ಕೋಬೇಕು. ತುಂಬ ದಿನ ಹಾಗೇ ಇರುತ್ತೆ. ನೋಡಿ, ಒಂಚೂರು ಹಾಳಾಗೋದಿಲ್ಲ. ನಿಮಗೆ ದಿನ ರಂಗೋಲಿ ಹಾಕೋ ಕಷ್ಟನೂ ತಪ್ಪುತ್ತೆ, ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬಂದವರೆಲ್ಲ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಅವರೆಲ್ಲ ಕೇಳ್ತಾರೆ ಹೇಗೆ ಹಾಕಿದ್ದೀರಾ ಅಂತ. ನಾನು ಈ ಹಿಂದೆ ತುಂಬ ರಂಗೋಲಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಆದರೆ ಈ ಸೀಕ್ರೆಟ್ ಮಾತ್ರ ಎಲ್ಲೂ ಹೇಳಿರಲಿಲ್ಲ. ಈಗ ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಪಿಂಕ್ ಮತ್ತು ವೈಟ್ 2 ಕಲರ್ ಚಾಕ್ ಪೀಸನ್ನು ಬಳಸಿದ್ದೀನಿ. ಬೇರೆ ಕಲರ್ನೂ ನೀವು ಯೂಸ್ ಮಾಡ್ಬೋದು, ಆದರೆ ಬ್ಲೂ, ಯೆಲ್ಲೋ ಎಲ್ಲ ಸಿಗುತ್ತೆ ಅದರಲ್ಲಿ. ಆದರೆ ಅವೆಲ್ಲ ಬೇಗನೆ ಕಲರ್ ಹೋಗಿ ವೈಟ್ ಆಗಿಬಿಡುತ್ತೆ. ಹಾಗಂತ ವೈಟು ಈ ಪಿಂಕು ಜಾಸ್ತಿ ಜನ ಇರುತ್ತೆ. ಕಲರ್ ಶೇಡ್ ಮಾಡ್ಬೋದು ನಾವು ಅದರೊಳಗೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆಲ್ಲ ತುಂಬ ಧನ್ಯವಾದ ಅಂತ ಹೇಳ್ಕೊಳ್ತಾ, ಉಳಿದವರು ಇಷ್ಟ ಆದರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಾಮೆಂಟ್ಸ್ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ, ಇದು ನಮ್ಮನೆ ಅಂಗಳ. ನಾನಿಲ್ಲಿ ಮಧ್ಯ ಮಾತ್ರ ಸ್ವಲ್ಪ ಬ್ಲ್ಯಾಕ್ ಕಲರ್ ಮಾಡ್ಕೊಂಡಿದ್ದೀನಿ. ಫುಲ್ ಬ್ಲ್ಯಾಕೇ ಮಾಡಿಸಿದ್ದೆ, ಆದರೆ ಅದು ಫುಲ್ ಬ್ಲ್ಯಾಕ್ ಆಗಲಿಲ್ಲ. ಅದರಲ್ಲಿ ಹೀಗೆ ಬಿಡಿಸಿಡ್ತೀನಿ. ಸುಮಾರು 2 ತಿಂಗಳ ಒಂದು ಸರಿ ನಾವು ಈ ಅಂಗಳ ತೊಳಿತೀವಿ, ಆಗ ಹಾಗೇ ಇರುತ್ತೆ. ಇದು ನೀರು ಹಾಕಿ ತಿಕ್ಕಿ ತೊಳೆದು ಬೇರೆದು ಹಾಕ್ತೀನಿ. ಅಲ್ಲಿವರೆಗೂ ಇಷ್ಟೇ ಚೆನ್ನಾಗಿ ಹೀಗೆ ಇರುತ್ತೆ, ಒಂಚೂರು ಹಾಳಾಗೋದಿಲ್ಲ. ನಮ್ಮಲ್ಲಿ ಮತ್ತು ಚಿಕ್ಕ ಮಕ್ಕಳು ಯಾರೂ ಇಲ್ಲದೆ ಇರೋ ಕಾರಣ ಯಾರೂ ಒರೆಸಿ ಏನೂ ಮಾಡೋದಿಲ್ಲ ಇದನ್ನು. ಅಕಸ್ಮಾತ್ ನೀವು ಇದನ್ನು ಮೆಟ್ಟಿದ್ರೆ ಕೂಡ ಏನೂ ಆಗೋದಿಲ್ಲ. ಯಾರಾದರೂ ಮೆಟ್ಕೊಂಡು ಹೋಗಿಬಿಟ್ರು ಅಂದರೂ ಏನೂ ಆಗೋದಿಲ್ಲ. ಒಂಚೂರು ಹಾಳಾಗದೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಈ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.